ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದರೆ ಮಹಾಭಾರತನೇ. ಎಲ್ಲ ಒಂದನ್ನು ಅನುಭವಿಸ್ತಾ ಹೋಗ್ತಾ 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 ನಿಮ್ಗೊಂದೊಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಅರ್ಜುನ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ದ್ರೌಪದಿ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಭೀಮ, ಹಂಗೆ ಅನಿಸ್ತಾ ಹೋಗುತ್ತೆ. ನಿಶಾ ಅವರ ಜೀವನದಲ್ಲಿ ಆ ನೋವು, ಆ ವೇದನೆ, ಆ ಚಾಪ್ಟರ್ ಕ್ಲೋಸ್ ಆಯ್ತಾಗಿದ್ರೆ ಎಸ್, ಹೊಸ ಜರ್ನಿ ಶುರು ಆಯ್ತು. ಆ ಜರ್ನಿ ಭಾಗನೇ ಇಷ್ಟೊಂದು ಖುಷಿ ಆಗಿದೆ. ಈ ಜರ್ನಿ ವಾಟ್ ನೆಕ್ಸ್ಟ್, ಏನ್ ಕತೆ, ಮುಂದೇನು, ಎಲ್ಲಿವರೆಗೆ? ಎಲ್ಲ ನಂದು ಅಂತ ಅನಿಸ್ತಾ ಇತ್ತು, ಆದ್ರೆ ಯಾವ್ದನ್ನು ಮುಟ್ಟಕ್ಕಾಗಿಲ್ಲ. ಅಂದ್ಕೊಂಡಂತೆ ಆಗಿದ್ರೆ ಯಾವತ್ತೂ ಚುನಾವಣೆ ಸ್ಪರ್ಧಿಸಬೇಕಾಗಿತ್ತು, ಸಿನಿಮಾದಲ್ಲಿ ಯಾವತ್ತೂ ನಟಿಸಬೇಕಾಗಿತ್ತು, ಯಾಕೆಲ್ಲವೂ ಕೂಡ ಆಗ್ಲಿಲ್ಲ ಅಂತ. ನೀವು ರಾಮಾಯಣ, ಮಹಾಭಾರತ ಎಲ್ಲ ತಿಳ್ಕೊಂಡಿದ್ದೀರಿ, ಅಲ್ಲಿನ ಕಥೆಗಳು, ಉಪಕಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದ್ರೆ ಮಹಾಭಾರತನೇ. ಬಟ್ ನಾನು ಯಾವತ್ತೂ ಭೀಷ್ಮ ಪಿತಾಮಹ, ಯಾವತ್ತೂ ದ್ರೋಣಾಚಾರ್ಯ, ಕರ್ಣ ಆಗಕ್ಕೆ ಇಷ್ಟಪಡಲ್ಲ. ಇವತ್ತಿನ ಮಹಾಭಾರತದಲ್ಲಿ ನಿಶಾ ಅವರ ಸಾರಥಿ ಯಾರು? ನಿಶಾ ಅವ್ರ ಗುರಿ ಏನು ಅಂತ ನಾನು ಹೇಳ್ದಲ್ಲ, ನನ್ನ ಗುರಿ ಏನು ಅಂತ ಅಂದ್ರೆ ನನ್ಗೇನ್ ಜೀವನ ತಂದ್ಕೊಡುತ್ತೋ ಅದನ್ನ ನಾನು ಚೆನ್ನಾಗಿ ನಿಭಾಯಿಸ್ಬೇಕು ಅಂತ. ಇಂದ ತಿರುಗಿ ನೋಡಿದಾಗ ಒಂದ್ ಕಡೆ ಉದ್ಯಮ, ಒಂದ್ ಕಡೆ ರಾಜಕಾರಣ, ಆ ಥರದ್ದು ಏನಾರ ಇದೆಯಾ ಅಂತ ಸಹಜವಾಗಿ ಒಂದು ಕುತೂಹಲ ಇದೆಯಲ್ಲ ಶಿವ ಒಳಗಡೆ, ಆ ಕುತೂಹಲದ ಪ್ರಶ್ನೆ ಅಷ್ಟೇ. ನೋಡಿ, ರಾಜಕೀಯ ಅನ್ನೋದು ನನ್ನ ರಕ್ತದಲ್ಲೇ ಇದೆ. ಎಸ್, ಚನ್ನಪಟ್ಟಣ ಏನಾದ್ರು ಮಹಿಳಾ ಮೀಸಲಾದ್ರೆ ಕಂಟೆಸ್ಟ್ ಮಾಡ್ತೀರಾ ಅಂತ MLA ಎಲೆಕ್ಷನ್ಗೆ? ಜನ ಕೇಳ್ತಾರ ಚುನಾವಣೆಗೆ ಬನ್ನಿ ಕಂಟೆಸ್ಟ್ ಮಾಡಿ ಅಂತ? ಜನ ಎಲ್ಲ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಶಿವರೇ, ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆ ಸಮಯ ಬರಬೇಕು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಜೀವನ ಇಲ್ಲಿ ಬಂದಾಗ, ಇಲ್ಲಿ ಕಟ್ಕೊಂಡಾಗ ಯಾವತ್ತಾದ್ರೂ ಸಾಕು ಅಂತ ಅನ್ಸಿತ್ತ ಅಮ್ಮನ್ಗೆ? ಇವತ್ತಿಗೆ ಸಾಕು ಅನಿಸ್ತಾ ಇದೆ ಅವ್ರಿಗೆ. ಅದು ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತಿರ್ತಾರೆ, ನಿಶಾ ಅವ್ರ ಮದುವೆ ಯಾವಾಗ ಅಂತ. ತಮ್ಮನ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಟ್ಯಾಲೆಂಟೆಡ್ ಹುಡುಗ. ಎಲ್ಲೋ ಒಂದ್ ಕಡೆ ಅವನ್ಗೆ ಸಿಕ್ಬೇಕಾಗಿದ್ದ ಸಪೋರ್ಟ್ ಸಿಕ್ಕಿಲ್ಲ. ಪ್ರೀತಿ ಇಲ್ಲದೆ ಬೆಳೆಯೋಕೆ ಎಲ್ಲಾರ್ಗೂ ಕಷ್ಟ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆದರೆ ಮನುಷ್ಯನಿಗೂ ಕೂಡ ಕೆಲವೊಂದು ಟೈಮು ಮಿತಿ ಮೀರಿದ ಕಷ್ಟ, ನೋವು, ವೇದನೆ ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಆದರೆ ಅತಿ ಹೆಚ್ಚು ಕಷ್ಟಪಟ್ಟವ್ರ ಜೀವನದಲ್ಲಿ ನಾವು ಮುಂದೆ ಕಾಣ್ತಿರ್ತೀವಿ. ಅತಿ ಹೆಚ್ಚು ಕಷ್ಟ, ನೋವುಂಡು ಇಷ್ಟೇನ ಜೀವನ ಅಂತಂದಾಗಲೂ ಕೂಡ ಮತ್ತೊಂದು ಹೊಸ ಬೆಳಕು ಅಂತ ಇದ್ದೇ ಇರುತ್ತೆ. ಎಸ್, ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಜೊತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂದರೆ ಹಳೆಯ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆಯ ನಿಶಾ ಯೋಗೇಶ್ವರ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಶಿವರೇ.